ನಮಸ್ತೆ ಆತ್ಮೀಯರೇ. ನಾವಿವತ್ತು ಸೆಲ್ಫ್ ಹಿಪ್ನಾಸಿಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ವೇದ ಪಿರಮಿಡ್ ಮೆಡಿಟೇಷನ್ ಚಾನಲ್ ಆಗಿದೆ. ನಾನು ಉಷಾ. ಇವತ್ತು ನಾವು ನಮ್ಮನ್ನು ನಾವು ಸಂಮೋಹನಗೊಳಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ನಮಗೆ ನಾವು ಧೈರ್ಯ ಹೇಳ್ಕೊಳ್ಳೋದು, ಕಷ್ಟಗಳ ಕಾರ್ಪಣ್ಯಗಳ ಟೈಮ್ನಲ್ಲಿ ನಮ್ಮನ್ನು ನಾವು ಸುಧಾರಿಸ್ಕೊಳ್ಳೋದು ಹೇಗೆ, ನಮ್ಮನ್ನು ನಾವು ಸಮಾಧಾನಗೊಳಿಸ್ಕೊಳ್ಳೋದು ಹೇಗೆ, ಧೈರ್ಯ ತುಂಬಿಕೊಂಡು ಮುಂದೆ ನಡೆಯೋದು ಹೇಗೆ, ಜೀವನ ಸಾಗಿಸೋದು ಹೇಗೆ ಅನ್ನೋದನ್ನು ತಿಳ್ಕೊತಾ ಹೋಗ್ತೀವಿ. ಸೆಲ್ಫ್ ಹಿಪ್ನಾಸಿಸ್ ನಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತೆ, ಆತ್ಮಸ್ಥೈರ್ಯವನ್ನು ತುಂಬುತ್ತೆ, ಆತ್ಮಶಕ್ತಿಯನ್ನು ಹೆಚ್ಚಿಸುತ್ತೆ, ನಾವು ಯಾರು ಎಂಬುದನ್ನು ನೆನಪಿಸುತ್ತೆ, ನಮ್ಮಿಂದ ಎಲ್ಲ ಸಾಧ್ಯ ಎಂದು ಮನವರಿಕೆ ಮಾಡಿಕೊಡುತ್ತದು. ನಮ್ಮ ಆತ್ಮಾಭಿಮಾನನ ಜಾಸ್ತಿ ಮಾಡಿ ಶಕ್ತಿಯನ್ನು ತುಂಬುತ್ತೆ. ನಮ್ಮ ಆತ್ಮನಿಗೆ ನಮ್ಮ ಸಾಮರ್ಥ್ಯನ ನಮಗೆ ತಿಳಿಪಡಿಸುತ್ತೆ. ಸೆಲ್ಫ್ ಹಿಪ್ನಾಸಿಸ್ ನಮಗೆ ಪರಿಚಯ ಮಾಡಿಕೊಡುತ್ತೆ ನಾವು ಏನು, ನಮಗೆಷ್ಟು ಶಕ್ತಿ ಇದೆ ಅಂತ. ಹಿಂದಿನ ಕಾಲದಲ್ಲಿ ನೀವೆಲ್ಲ ಕೇಳಿರಬಹುದು, ನಾನು ಎಷ್ಟೊಂದು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಋಷಿ ಮುನಿಗಳು ತಪಸ್ಗಾಗಿ ಸಾಧನೆ ಮಾಡೋದಕ್ಕೋಸ್ಕರ ಕಾಡಿಗೆ ಹೋಗ್ತಾಯಿದ್ರು. ಒಬ್ಬರೇ ಹೋಗಿ ಉಳ್ಕೋತಾಯಿದ್ರು ಕಾಡಲ್ಲಿ. ವರ್ಷಾನುಗಟ್ಟಲೆ ಚಳಿ, ಮಳೆ, ಗಾಳಿ ಎಲ್ಲವನ್ನು ತಡ್ಕೊಂಡು, ಕಾಡು ಪ್ರಾಣಿಗಳು, ಒಂಟಿತನ, ಭಯಗಳು ಎಲ್ಲವನ್ನು ತಡ್ಕೊಂಡು ತಪಸ್ಸನ್ನು ಮಾಡ್ತಿದ್ರು. ವರ್ಷಾನುಗಟ್ಟಲೆ ಆದರೂ ಅವ್ರಿಗೆ ಜ್ಞಾನೋದಯ ಆಗ್ತಿರಲಿಲ್ಲ, ದೇವರು ಕಾಣಿಸ್ತಾ ಇರಲಿಲ್ಲ. ಆಗ ಅವರಲ್ಲಿ ಅವರ ಶಕ್ತಿಯನ್ನು, ಮನಸ್ಥೈರ್ಯವನ್ನು ತುಂಬ್ಕೋಬೇಕಿತ್ತು. ಅವರು ಅದಕ್ಕೆ ಹೆಸರಿಟ್ಟಿದ್ದಾರೆ, ಆ ಧ್ಯಾನಕ್ಕೆ ಆತ್ಮಬಲವನ್ನು ಹೆಚ್ಚಿಸ್ಕೊಳ್ಳೋವಂಥ ಬ್ರಹ್ಮಜ್ಞಾನ ಧ್ಯಾನ ಅಂತ ಹೆಸರಿಟ್ಟಿದ್ದಾರೆ ಅದಕ್ಕೆ. ಅದನ್ನು ಸೆಲ್ಫು, ನಾವು ಏನು, ನಾವು ಯಾರು ಅನ್ನೋದನ್ನು ತಿಳಿಸ್ತಾ ಹೋಗುತ್ತೆ. ಅದು ಎಷ್ಟೊಂದು ವಿಡಿಯೋಗಳಲ್ಲಿ ಮಾಡ್ತಿದ್ದೀನಿ, ನೀವು ಗಮನಿಸಬಹುದು. ಋಷಿ ಮುನಿಗಳಿಗೆ ಸೆಲ್ಫ್ ಹಿಪ್ನಾಸಿಸ್ ಏನು ಮಾಡ್ತಿತ್ತು, ಅವರ ತಪಸ್ಸು ಫಲ ಕೊಡುತ್ತೋ ಇಲ್ವೋ ಅನ್ನೋ ಭಯ, ಮತ್ತು ಎಲ್ಲದರ ಮೇಲಿನ, ದೇವರ ಮೇಲಿನ ಅಪನಂಬಿಕೆಯನ್ನು ಹೋಗಿಸ್ತಾ ಇತ್ತು. ಅವರ ಸುರಕ್ಷತೆಯಿಂದ ಅವರನ್ನು ಭದ್ರಪಡಿಸ್ತಾ ಇತ್ತು, ಧೈರ್ಯ ತುಂಬ್ತಾ ಇತ್ತು. ಸೆಲ್ಫ್ ಹಿಪ್ನಾಸಿಸ್ ಸ್ವಯಂ ಸಂಮೋಹನೆಯು ಪೇಯ್ನ್ ಕಿಲ್ಲರ್ ಆಗಿ ಕೆಲಸ ಮಾಡುತ್ತೆ. ಮೈಂಡ್ ಪವರನ್ನು ಜಾಸ್ತಿ ಮಾಡುತ್ತೆ. ಏನೇ ಸಾಧಿಸಲು ಅದು ಶಕ್ತಿಯನ್ನು ತುಂಬುತ್ತೆ. ನಮ್ಮ ಎಮೋಷನ್ಸನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿಯನ್ನು ಕೊಡುತ್ತೆ. ಗೋಲ್ ಸೆಟ್ಟಿಂಗ್ ಮಾಡ್ಕೋತೀವಿ, ಅದನ್ನು ಮಾಡೇ ತೀರ್ತೀವಿ. ನೆನಪಿನ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಪರಿಶುದ್ಧವಾದ ಮನಸ್ಥಿತಿಯನ್ನು ಉಳಿಸುತ್ತೆ ಸೆಲ್ಫ್ ಹಿಪ್ನಾಸಿಸ್ಸು. ಪರಿಶುದ್ಧವಾದ ಮನಸ್ಥಿತಿಗಾಗಿ ಸಂಮೋಹಿನಿ ವಿದ್ಯೆಯನ್ನು ನಾವು ಕಲಿಯೋದು, ನಮ್ಮನ್ನು ನಾವು ಕ್ಯೂರ್ ಮಾಡ್ಕೊಳ್ಳೋದಕ್ಕೆ, ನಮ್ಮ ಜೊತೆ ನಾವು ಮಾತಾಡೋದಿದೆಯಲ್ಲ ಅದು ತುಂಬ ಒಳ್ಳೆಯದು. ಇದ್ರ ಜೊತೆಗೆ ನಾವು ಮಿರರ್ ವರ್ಕ್ ಮಾಡಬೇಕು. ಅಂದರೆ ಕನ್ನಡಿ ಮುಂದೆ ನಾವು ನಿಂತ್ಕೊಂಡು ನಮ್ಮನ್ನು ನಾವು ನೋಡ್ಕೋತಾ, ನಮ್ಮ ಕಣ್ಣಲ್ಲಿ ಕಣ್ಣಿಟ್ಟು, ನಮ್ಮನ್ನು ನಾವು ಅತ್ಯಮೂಲ್ಯವಾದ ವ್ಯಕ್ತಿತ್ವ ನಾವು, ಅದ್ಭುತವಾದ ಮಣಿ ನಾವು, ಅಮೂಲ್ಯವಾದ ರತ್ನ ನಾವು ಅಂತ ಹೇಳ್ಕೊಳ್ಳುವಂಥದ್ದು. ಅದು ಧ್ಯಾನನ ಮಾಡಿಸಿದ್ದೀನಿ, ನೀವು ಗಮನಿಸಬಹುದು. ಇದರಲ್ಲಿ ಆತ್ಮವಿಶ್ವಾಸ ಮುಖ್ಯ ಆಗುತ್ತೆ. ನಂಬಿಕೆ ಇರಬೇಕು, ಶ್ರದ್ಧೆ ಇರಬೇಕು, ನಮ್ಮ ಮೇಲೆ ನಮಗೆ ಪ್ರೀತಿ ಇರಬೇಕು, ಇದು ಮುಖ್ಯ. ಟೆಲಿಪತಿ ಕೂಡ ಇದಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಈ ಪಂಚೇಂದ್ರಿಯಗಳಿಂದ ಕೂಡಿರುವಂತಹ ಈ ಬುದ್ಧಿಗೆ, ಈ ದೇಹಕ್ಕೆ ಅದು ಸಾಧ್ಯ ಆಗೋದಿಲ್ಲ, ಈ ಮನಸ್ಸಿಗೆ ಸಾಧ್ಯ ಆಗೋದಿಲ್ಲ. ಅದು ಪಂಚೇಂದ್ರಿಯಗಳು, ಸೂಕ್ಷ್ಮೇಂದ್ರಿಯಗಳಿದೆಯಲ್ಲ, ಸೂಕ್ಷ್ಮ ಶರೀರದಲ್ಲೂ 5 ಇಂದ್ರಿಯಗಳಿದೆ, ನಿಮಗೆಲ್ಲ ಗೊತ್ತು. ದೇಹಕ್ಕೆ, ಭೌತಿಕ ದೇಹಕ್ಕೆ ಪಂಚೇಂದ್ರಿಯಗಳು ಹೇಗೋ ಹಾಗೆ ನಮ್ಮ ಸೂಕ್ಷ್ಮ ಶರೀರದಲ್ಲೂ ಇದೆ ಸೂಕ್ಷ್ಮೇಂದ್ರಿಯಗಳು 5. ಅದಕ್ಕೆ ಇದೆಲ್ಲ ಸಾಧ್ಯ ಆಗುತ್ತೆ. ನೀವು ಇದನ್ನು ಮಾಡಬಹುದು. ಅದನ್ನೇ ನಾವು ಸುಪ್ತ ಮನಸ್ಸು, ಸೂಕ್ಷ್ಮ ಶರೀರದಲ್ಲಿರುವ ಸೂಕ್ಷ್ಮೇಂದ್ರಿಯಗಳಿಂದ, ಅಂದರೆ ಅತೀಂದ್ರಿಯ ಶಕ್ತಿಯನ್ನು ಹೊಂದುವಂತಹ ಕ್ರಿಯೆ ಎನ್ನಬಹುದು. ಇದರಿಂದ ಎಲ್ಲವೂ ಸಾಧ್ಯ. ತ್ರಿಕಾಲ ಜ್ಞಾನವನ್ನು ತಿಳ್ಕೋಬಹುದು ನಾವು. ಇದನ್ನು ಬೇಕಾದ್ರೆ ನಾವು ಇಂಗ್ಲೀಷಲ್ಲಿ ಟೈಮ್ ಟ್ರಾವೆಲ್ ಅಂತ ಹೇಳ್ಬೋದು. ಹಿಂದೆ ಹೋಗಿ ಹಿಂದೆ ನಡೆದಿರೋದು ಈಗ
ಪ್ರೆಸೆಂಟ್ ನಡೀತಾ ಇರೋದ್ರ ಬಗ್ಗೆ ನಮಗೆಲ್ಲ ಗೊತ್ತಿರುತ್ತೆ. ಮುಂದೆ ನಡೆಯೋದು ಭವಿಷ್ಯತ್ತಿನ ಬಗ್ಗೆ ಅದನ್ನೆಲ್ಲ ತಿಳ್ಕೊಬೋದು. ಮುಂದೆ ಆಗೋದನ್ನು ತಪ್ಪಿಸ್ಬಹುದು, ಒಳ್ಳೆಯದನ್ನೇ ಜೀವನದಲ್ಲಿ ತಂದ್ಕೋಬಹುದು. ನಾವೆಲ್ಲ ಕೆಲವು ಸರ್ತಿ ಅಂದ್ಕೊಂಡಿರ್ತೀವಿ ನಮ್ಮ ಹಣೆ ಬರಹ ಹೀಗೆ ಆಗುತ್ತೆ ಅಂತ. ಆದರೆ ಧ್ಯಾನದ ಮೂಲಕ ನಾವೆಲ್ಲವನ್ನು ಆಲ್ಮೋಸ್ಟ್ 90% ನಾವು ಸರಿ ಮಾಡ್ಕೋಬಹುದು ಅಂತ ಗುರುಗಳು ತಿಳಿಸ್ತಾರೆ. ನಾವು ಟ್ರಾನ್ಸ್ ಸ್ಟೇಟ್ನಲ್ಲಿ ಇದನ್ನೆಲ್ಲ ಸರಿ ಮಾಡಬಹುದು, ನಮ್ಮ ಮನಸ್ಸನ್ನು ನಾವು ಓದಬಹುದು ಅಂತ ತಿಳಿಸ್ತಾರೆ. ಇದು ಸೆಲ್ಫ್ ಹಿಪ್ನಾಸಿಸ್ಸು ಇದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ. ಅದರಲ್ಲಿ ಅಡಗಿರುವಂತಹ ಅಂದರೆ ನಮ್ಮ ಸುಪ್ತ ಮನಸ್ಸಲ್ಲಿ ಈ ಅನ್ಕಾನ್ಷಿಯಸ್ ಮೈಂಡಲ್ಲಿ ಅಡಗಿರುವಂತಹದ್ದನ್ನೆಲ್ಲ ತೆಗೆಯುವಂಥ ಶಕ್ತಿ ಇದಕ್ಕಿದೆ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿಗಳನ್ನು ನಾವು ಹೆಚ್ಚಿಸ್ಕೊಳ್ತಾ ಹೋಗಬೇಕು ಧ್ಯಾನದ ಮೂಲಕ. ಸಂಕಲ್ಪ ಅಂತಂದರೆ ಬೀಜ, ಅಂದರೆ ನಾವು ಆಸೆಗಳ ಬೀಜವನ್ನು ಬಿತ್ತೋದು ಅಂತ ಅರ್ಥ. ಅದನ್ನು ಬಿತ್ತನೆಯನ್ನು ಸರಿಯಾಗಿ ಮಾಡಬೇಕು. ನಾವು ಸಂಕಲ್ಪವನ್ನು ಸರಿಯಾಗಿ ಮಾಡ್ಕೋಬೇಕು. ಚಿಕ್ಕದಾಗಿ, ಚೊಕ್ಕವಾಗಿ, ಮುದ್ದಾಗಿ ಮಾಡ್ಕೋಬೇಕು. ಅದರಿಂದ ನಮ್ಮ ಮೈಂಡ್ ಪವರ್ ಜಾಸ್ತಿ ಆಗುತ್ತೆ. ನಾವು ಸಂಕಲ್ಪಗಳನ್ನು ಮಾಡೋದ್ರಿಂದ ಮೈಂಡ್ ಪವರ್ ಜಾಸ್ತಿ ಆಗುತ್ತೆ. ನಮ್ಮ ಹೃದಯಕ್ಕೆ ಒಂದು ಹೊಸ ಉತ್ಸಾಹ ಸಿಗುತ್ತೆ. ನಾವು ಅದನ್ನು ಸಾಧಿಸ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅನ್ನೋ ಮನಸ್ಥಿತಿ ಬರುತ್ತೆ. ಅದನ್ನು ಮಾಡೇ ಮಾಡ್ತೀವಿ. ನಮ್ಮ ದೇಹ ಕೂಡ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಒಂದು ಆಂಗ್ಲ ಭಾಷೆಯಲ್ಲಿ ಗಾದೆ ಅಥವಾ ನಾಡು ನುಡಿ ಇದೆ. ಏನು ಅಂದರೆ, ನನ್ನ ಹೃದಯ ಉತ್ಸಾಹ ಅಲ್ಲಿಗೆ ಜಿಗಿದರೆ ನನ್ನ ದೇಹವು ತಂತಾನೆ ಅಲ್ಲಿ ಹೋಗಿ ತಲುಪುತ್ತದೆ ಅಂತ. ಅಂದರೆ ಒಬ್ಬ ಲಾಂಗ್ ಜಂಪರ್ನ ಕೇಳ್ತಾರೆ ಒಬ್ಬರು ಪ್ರಶ್ನೆ, ನೀನು ಹೇಗೆ ಇಷ್ಟು ದೂರ ಜಿಗಿಯೋದಕ್ಕೆ ಆಯಿತು ಅಂತ. ಅದಕ್ಕೆ ಆತ ಹೇಳ್ತಾನೆ ಉತ್ತರ, ನನ್ನ ಹೃದಯ ಅಷ್ಟು ಉತ್ಸಾಹದಲ್ಲಿ ಅಲ್ಲಿಗೋಗಿ ತಲುಪುತ್ತೆ. ಫಸ್ಟು ನಾವು ಖುಷಿ ಪಡಬೇಕು, ವಿಷನ್ ಕಾಣಬೇಕು, ಸಂತೋಷ ಪಡಬೇಕು. ಅಲ್ಲಿ ಹೋಗಿ ತಲುಪ್ತೀನಿ ಅನ್ನೋ ಸಂತೋಷ ಇದೆಯಲ್ಲ, ಅದು ದೇಹನ ತಗೊಂಡೋಗಿ ಅಲ್ಲಿಗೆ ಬಿಡುತ್ತೆ ಅಂತ ಅರ್ಥ ಬರುತ್ತೆ. ನಮ್ಮ ಅನ್ಕಾನ್ಷಿಯಸ್ ಮೈಂಡ್, ನಮ್ಮ ಸುಪ್ತ ಪ್ರಜ್ಞೆ ಇದೆಯಲ್ಲ, ನಮ್ಮ ಅಂತಃಪ್ರಜ್ಞೆ, ಅದು ನಮ್ಮ ದೇಹದಲ್ಲಿ ನಾವು ಗಮನಿಸ್ದಿರ ಆಗೋವಂಥದ್ದು ಕೆಲಸಗಳನ್ನೆಲ್ಲ ಮಾಡುತ್ತೆ. ನಿಮಗೆ ಗೊತ್ತಿದೆ, ನಾವು ಉಸಿರಾಟ ಆಡ್ಬೋದು, ಹೃದಯದ ಕೆಲಸ ಆಗ್ಬೋದು, ಲಂಗ್ಸಿಂದ ಆಗ್ಬೋದು, ಪಚನ ಕ್ರಿಯೆ ಆಗ್ಬೋದು, ಜೀರ್ಣ ಮಾಡ್ಕೊಳ್ಳೋದು, ರಕ್ತ ಪರಿಚಲನೆ ಆಗ್ಬೋದು, ಹಲವಾರು ಕೆಲಸ ನಮಗೆ ಗೊತ್ತಿಲ್ದಿರೇ ಅದಷ್ಟೇ ಆರಾಮಾಗಿ ನಡೀತಾ ಇರುತ್ತೆ. ಇದನ್ನು ಮಾಡೋದು ಯಾವುದು? ನಮ್ಮ ಸುಪ್ತ ಮನಸ್ಸು. ಹಾಗಾಗಿ ಅದು ತುಂಬ ಶಕ್ತಿಯುತವಾದದ್ದು. ಅದಕ್ಕೆ ಪ್ರತಿಯೊಂದು ಗೊತ್ತಿರುತ್ತೆ. ಮುಂದೆ ಆಗೋದು, ಹಿಂದೆ ಆಗೋಗಿರೋದು, ಜನ್ಮಾಂತರದ್ದು, ಮುಂದಿನ ಜನ್ಮದ್ದು ಎಲ್ಲ ಗೊತ್ತಿರುತ್ತೆ. ನಾವು ಅದನ್ನು ಮಾತಾಡಿಸ್ಬೇಕು, ಕೇಳಬೇಕು. ಅದು ಯಾವ ರೀತಿ ಧ್ಯಾನದ ಮೂಲಕ ಅದನ್ನು ಸಂಧಿಸಬೇಕು. ಅದನ್ನು ನಾವು ಹೋಲಿಸ್ಕೊಂಡು ನಾವು ಮಾತಾಡೋದ್ರಿಂದ ನಮ್ಮ ಎಲ್ಲ ಪ್ರತಿಯೊಂದನ್ನು ತಿಳ್ಕೊತಾ ಹೋಗಬಹುದು. ಇದು ಈ ಸೆಲ್ಫ್ ಹಿಪ್ನಾಸಿಸಲ್ಲಿ ನಾವು ವಿಷನ್ಸನ್ನು ಕಾಣೋದು ಕೂಡ ನಮಗೆ ಶಕ್ತಿಯನ್ನು ಕೊಡುತ್ತೆ. ಇದು ನಮ್ಮ ನಡವಳಿಕೆಯನ್ನು ಚೇಂಜ್ ಮಾಡುತ್ತೆ. ನಮ್ಮ ನಡವಳಿಕೆಯನ್ನು ಚೇಂಜ್ ಮಾಡ್ಕೋಬಹುದು. ಪಾಸಿಟಿವ್ ಬಿಹೇವಿಯರ್ನ ನಾವು ರೂಢಿಸ್ಕೊಳ್ಬಹುದು. ಪಾಸಿಟಿವ್ ಆಗೇ ಯೋಚನೆ ಮಾಡೋದು, ನಡ್ಕೊಳ್ಳೋದು, ಮಾತಾಡೋದು ಎಲ್ಲ ಮಾಡೋದ್ರಿಂದ ನಮಗೆ ಒಳ್ಳೆಯ ಎನರ್ಜಿ ಸಿಗುತ್ತೆ. ನಮ್ಮ ಸುತ್ತ ಒಳ್ಳೆಯ ಎನರ್ಜಿ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ನಾವು ಅಂದ್ಕೊಂಡಿರುವಂತಹ ಸಂಕಲ್ಪಗಳಿಗೆ ಸುತ್ತ ಒಳ್ಳೆಯ ಎನರ್ಜಿ ಫೀಲ್ಡು ಕ್ರಿಯೇಟ್ ಆಗಿ ಎಲ್ಲ ಆಗೋದಕ್ಕೆ, ನಿಜ ಆಗೋದಕ್ಕೆ ಶುರುವಾಗುತ್ತೆ. ಎಲ್ಲರೂ ಹೊಗಳ್ತಾ ಇರೋ ಥರ, ಎಲ್ಲರೂ ಕಂಗ್ರ್ಯಾಚುಲೇಟ್ ಮಾಡ್ತಾ ಇರೋ ಥರ ನಮಗೆ, ಆಮೇಲೆ ನಾವು ಒಳ್ಳೆ ಉನ್ನತ ಮಟ್ಟದಲ್ಲಿ ನಮ್ಮ ಕೆಲಸವನ್ನು ಸಾಧನೆ ಮಾಡಿರೋ ಥರ ಎಲ್ಲ ನಾವು ವಿಷನ್ಸನ್ನು ಕಾಣಬೇಕು. ಇದು ನಮ್ಮ ಸೆಲ್ಫ್ ಹಿಪ್ನಾಸಿಸ್ಗೆ ಒಂದು ಅಡಿಪಾಯ ಇದ್ದಾಗೆ ಅಂತ ಹೇಳ್ಬೋದು. ಮತ್ತು ಅಫರ್ಮೇಷನ್ಸು ಅಷ್ಟೇ. ಮತ್ತು ದೀರ್ಘವಾದ ಉಸಿರಾಟ ಇದೆಯಲ್ಲ, ಅದು ಕೂಡ ನಮ್ಮನ್ನು ಈ ಆಳವಾದ ಮನಸ್ಥಿತಿಗೆ, ಅಂದರೆ ಆಳವಾಗಿ ನಮ್ಮ ಜೊತೆ ನಾವು ಕನೆಕ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಆರಾಮನ್ನು ತಂದುಕೊಡುತ್ತೆ ನಮ್ಮ ಸುಪ್ತ ಮನಸ್ಸಿಗೆ. ಅಫರ್ಮೇಷನ್ಸು ಅಷ್ಟೇ. ಅದರಿಂದ ನಮಗೆ ಧೈರ್ಯ ಮತ್ತು ನಂಬಿಕೆ, ನಮ್ಮ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ. ಯೋಗ ನಿದ್ರಾ ಈ ಅಭ್ಯಾಸದಿಂದನೂ ಅಷ್ಟೇ ನಮ್ಮನ್ನು ನಾವು ಕ್ಲೆನ್ಸ್ ಮಾಡ್ಕೋತಾ ಹೋಗ್ತೀವಿ. ಅಂದರೆ ಸೆಲ್ಫ್ ಹಿಪ್ನಾಸಿಸ್ ಕೆಲಸ ಯೋಗ ನಿದ್ರಾ ಮಾಡುತ್ತೆ, ಅಫರ್ಮೇಷನ್ಸ್ ಮಾಡುತ್ತೆ ಅಂತ ಹೇಳಿದೆ. ಆಮೇಲೆ ಗೋಲ್ ಸೆಟ್ಟಿಂಗ್ಸು ಅಷ್ಟೇ, ನಮ್ಮನ್ನು ಉನ್ನತ ಮಟ್ಟಕ್ಕೆ ತೊಗೊಂಡೋಗುತ್ತೆ. ನಮ್ಮ ಸಂಕಲ್ಪಗಳು ಅಷ್ಟೇ. ಅದ್ರ ಮೇಲೆ ನಮಗೆ ಶ್ರದ್ಧೆ ಇರಬೇಕು, ನಂಬಿಕೆ ಇರಬೇಕು. ವಿಶ್ವಾಸದಿಂದ ನಾವು ಧ್ಯಾನ ಮಾಡ್ತಾ
ಇವನ್ನು ಸಾಧಿಸ್ಕೋಬೇಕು ಅಂತ ಹೇಳ್ತೀನಿ. ನಮ್ಮ ಜೊತೆ ನಾವು ಮಾತಾಡೋದ್ರಿಂದ, ನಮ್ಮನ್ನು ನಾವು ಸಂಮೋಹನಗೊಳಿಸ್ಕೊಳ್ಳೋದ್ರಿಂದ, ಸೆಲ್ಫ್ ಹಿಪ್ನಾಸಿಸಿಂದ ನಮ್ಮೊಳಗೆ ನಮ್ಮ ಮೆಂಟಲಿ ನಾವು ಏನೇನು ಸ್ಟ್ರೆಸ್ಗೊಳಗಾಗಿರ್ತೀವಿ, ನಾವು ಡಿಪ್ರೆಷನ್ಗೆ ತೊಗೊಂಡೋಗಿರ್ತೀವಿ, ಅದರಿಂದ ಹೊರಗಡೆಗೆ ತೊಗೊಂಬರ್ಬೋದು. ಫಿಸಿಕಲಿ ನಾವು ವೀಕ್ ಆಗಿರ್ತೀವಿ, ಯಾವಾಗ ನಮಗೆ ಸ್ಟ್ರೆಸ್ ಆಗುತ್ತೆ, ಯಾವಾಗ ನಾವು ಡಿಪ್ರೆಷನ್ಗೆ ಹೋಗ್ತೀವಿ, ಆವಾಗ ಕಾಯಿಲೆಗಳು ಬರೋಕ್ಕೆ ಶುರು ಆಗಿರುತ್ತೆ. ನಾವು ಆರೋಗ್ಯವನ್ನು ಮತ್ತೆ ಪ್ರತಿಷ್ಠಾಪಿಸ್ಬೋದು ದೇಹದಲ್ಲಿ. ಸೈಕಾಲಜಿಕಲಿ ತೊಂದರೆಗಳನ್ನು ಸಾಕಷ್ಟು ಬೇರೆ ಸಮೇತವಾಗಿ ನಾವು ಮೆಂಟಲಿ, ಫಿಸಿಕಲಿ, ಸೈಕಾಲಜಿಕಲಿ ಈ ತೊಂದರೆಗಳನ್ನು ಬೇರೆ ಸಮೇತವಾಗಿ ನಮ್ಮ ದೇಹದಿಂದ, ಮನಸ್ಸಿನಿಂದ, ಮೆದುಳಿಂದ ಕಿತ್ತಿ ಬಿಸಾಕುವಂಥ ಶಕ್ತಿ ಸೆಲ್ಫ್ ಹಿಪ್ನಾಸಿಸ್ಗೆ ಇದೆ. ನಾವು ಸಂಮೋಹನ ಮಾಡ್ಕೊಳ್ಳೋದ್ರಿಂದ ಏಳಿಗೆಯನ್ನು ಕಾಣ್ತೀವಿ, ಯಶಸ್ಸನ್ನು ಹೊಂದಬಹುದು, ಕೀರ್ತಿ, ಸಾಧನೆ, ನಮ್ಮ ವ್ಯಕ್ತಿತ್ವ, ಆಮೇಲೆ ನಮ್ಮ ದೇಹದ ಆತ್ಮದ ಬಲವರ್ಧನೆ ಆಗುತ್ತೆ. ನಮ್ಮಲ್ಲಿ ಧೈರ್ಯ, ಆಮೇಲೆ ವಾಕ್ಚಾತುರ್ಯತೆ, ಸ್ಟೇಜ್ ಫಿಯರು ಎಲ್ಲ ಹೊರಟೋಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಆಮೇಲೆ ದುಃಖಕರವಾದ ಸನ್ನಿವೇಶಗಳನ್ನು ಎದುರಿಸುವಂಥ ಶಕ್ತಿ ಬರುತ್ತೆ. ಮಾತುಗಳನ್ನು ಯಾವ ರೀತಿ, ಯಾವ ಸಮಯದಲ್ಲಿ ಹೇಗೆ ಮಾತಾಡಬೇಕು, ಹೇಗೆ ಎದುರಿಸಬೇಕು ಜನನ ಅನ್ನೋದು ಬರುತ್ತೆ. ಒಳಗಡೆ ಸುಪ್ತ ಮನಸ್ಸಿನಲ್ಲಿ, ಅನ್ಕಾನ್ಷಿಯಸ್ ಮೈಂಡಲ್ಲಿ ಜನ್ಮ ಜನ್ಮಾಂತರದಿಂದ ಇದೇ ಜನ್ಮದಲ್ಲಿ ಬಚ್ಚಿಟ್ಕೊಂಡಿರುವಂತಹ ನೋವುಗಳು, ದುಃಖಗಳು, ಆಘಾತಗಳು ಎಲ್ಲನೂ ಬುಡ ಸಮೇತ ಕಿತ್ತಾಕ್ಬೋದು ಸೆಲ್ಫ್ ಹಿಪ್ನಾಸಿಸಿಂದ. ಅದನ್ನು ಫುಲ್ಲಾಗಿ ರಿಲೀಸ್ ಮಾಡಿ ಬಿಟ್ಬಿಡಬಹುದು, ಸರಿಪಡಿಸ್ಕೊಳ್ಬಹುದು, ಅಷ್ಟು ಶಕ್ತಿ ಇದೆ ಇದಕ್ಕೆ. ದೇಹದಲ್ಲಿರುವಂತಹ 72,000 ನಾಡಿಗಳಲ್ಲಿ ಮತ್ತು ದೇಹದಲ್ಲಿ ಯಾವುದೇ ಭಾಗದಲ್ಲಾಗಬಹುದು. ದೇಹದಲ್ಲಿ ನಿಮಗೆಲ್ಲ ಗೊತ್ತು ಮೆರಿಡಿಯನ್ಗಳಿದೆ ಅಂತ, ಮತ್ತು ನರಗಳ ತುದಿಗಳು, ಅದು ಎಲ್ಲ ಕಡೆಯೂ ತ್ವಚೆ, ಮೆದುಳು ಎಲ್ಲ ಕಡೆಯೂ ಏನು ಬ್ಲಾಕೇಜಸ್ ಇದೆ ಅದನ್ನೆಲ್ಲ ತೆಗಿಬಹುದು ಸೆಲ್ಫ್ ಹಿಪ್ನಾಸಿಸಿಂದ. ದೇಹನ ಪೂರ್ತಿಯಾಗಿ ಶುದ್ಧೀಕರಿಸ್ಕೊಳ್ಬಹುದು, ಮನಸ್ಸನ್ನು ಕೂಡ. ಇದು ನಮ್ಮನ್ನು ಬದುಕಿನ ಎಲ್ಲ ಕ್ಷೇತ್ರಗಳಲ್ಲೂ ಪ್ರಗತಿಯನ್ನು ತಂದುಕೊಡೋಕ್ಕೆ ಶುರು ಮಾಡುತ್ತೆ. ನಮ್ಮ ಅಂತಃಪ್ರಜ್ಞೆ, ಸುಪ್ತ ಮನಸ್ಸು ಅಂತ ಕರಿತೀವಲ್ಲ, ಅದು ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ನಾವು ಅದರ ಜೊತೆಲಿ ಬೇಗ ನಮಗೆ ಸ್ಪಂದಿಸೋಕ್ಕೆ ಶುರು ಆದಾಗ ನಮಗೆಲ್ಲ ಒಳಗಡೆಯಿಂದನೇ ಉತ್ತರಗಳು ಸಿಗ್ತಾ ಹೋಗುತ್ತೆ. ನಾವು ಯಾವ ರೀತಿ ನಡ್ಕೋಬೇಕು, ಈ ಸನ್ನಿವೇಶಕ್ಕೆ ಏನು ಮಾಡಬೇಕು, ಈ ಮಾತು ಬಂದಾಗ ಏನು ಮಾಡಬೇಕು, ಅದೆಲ್ಲ ಅದಷ್ಟೇ ಒಳಗಡೆಯಿಂದ ಬರ್ತಾ ಹೋಗುತ್ತೆ. ನಾವು ಸರಳವಾಗಿ ಔಷಧಿ, ಮಾತ್ರೆ ಏನು ತೊಗೊಳ್ದಿರ ಆರಾಮವಾಗಿ ನಮ್ಮನ್ನು ನಾವು ಗುಣಪಡಿಸ್ಕೊಳ್ತಾ ಹೋಗ್ತೀವಿ. ಎಲ್ಲ ರೀತಿಯಲ್ಲಿ ಆ ಮಾರ್ಗನ ತೋರಿಸುತ್ತದು ಎಲ್ಲ ರೀತಿಯಲ್ಲೂ ನಮಗೆ. ಇದು ಮನಸ್ಸಿನ ಮೂಲಕನೇ ನಮ್ಮ ಮನಸ್ಸಿಗೆ ಔಷಧಿಯನ್ನು, ಡ್ರಗ್ಲೆಸ್ ಥೆರಪಿಯನ್ನು ನಾವು ಮಾಡುವಂಥದ್ದಾಗಿದೆ. ನಾವು ಬೇಕಾದ್ರೆ ಬೇರೆಯವ್ರಿಗೂ ಇದನ್ನು ಉಪಯೋಗಿಸಬಹುದು, ಅವರನ್ನು ಗುಣಪಡಿಸಬಹುದು ಅಂತ ಹೇಳ್ಬಹುದು. ಮತ್ತು ನಾವು ಗುರಿಗಳನ್ನು ಆರಾಮವಾಗಿ ತಲುಪೋದಕ್ಕೆ ನಮ್ಮ ಮನಸ್ಸಿಗೆ ನಿನ್ನ ಕೈಲಿ ಸಾಧ್ಯ, ಇದು ಮಾಡು, ನೀನು ಗ್ರೇಟು, ನೀನು ಇಂಥವನು, ಅಷ್ಟು ಶಕ್ತಿ ಇದೆ ಅಂತ ಹೇಳಿದಾಗ ಎಂಥವ್ರಿಗೂ ಕೂಡ ಒಂಥರ ಹುರುಪು ಬರುತ್ತೆ. ಅದೇ ನಿಮಗೆ ಗೊತ್ತಿದೆ ಅಲ್ಲ. ಅದೇ ರೀತಿ ನಿಮ್ಮನ್ನು ನೀವು ಹುರಿದುಂಬಿಸೋದಾಗಿದೆ ಸೆಲ್ಫ್ ಹಿಪ್ನಾಸಿಸ್. ನಮ್ಮ ಸಾಮರ್ಥ್ಯನ ಪೂರ್ತಿಯಾಗಿ ಬಳಸ್ಕೊಳ್ಳೋವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ನಮ್ಮನ್ನು ನಾವು ಕ್ಲಿಯನ್ಸ್ ಮಾಡಿಕೊಂಡಾಗ, ಅಂದರೆ ಸೆಲ್ಫ್ ಹಿಪ್ನಾಸಿಸಿಂದ ನಮ್ಮ ಸಾಮರ್ಥ್ಯ, ಅಂದರೆ ಒಬ್ಬ ಮನುಷ್ಯನಾಗಿ ನಮಗೆ ಎಷ್ಟು ಶಕ್ತಿ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ. ನಮ್ಮ ಮೆದುಳಿಗೆ ಶಕ್ತಿ ಇದೆ ಅಲ್ವಾ, ನಿಮ್ಗೆ ಗೊತ್ತಿರುತ್ತೆ, ಸೈಂಟಿಫಿಕ್ ಪ್ರಕಾರ ಗೊತ್ತಾದರೆ ಅದನ್ನು ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ಳೋವಂಥದ್ದು ಶಕ್ತಿ ನಮಗೆ ಬರುತ್ತೆ. ಪ್ರಾಜ್ಞಾಸ್ಥಿತಿ ಬರುತ್ತೆ, ಅವೇರ್ನೆಸ್ ಬರುತ್ತೆ. ಅಂದರೆ ಜಾಗೃತವಾಗಿರುವಂಥದ್ದು ಪ್ರತಿಯೊಂದರಲ್ಲೂ ಆ ಶಕ್ತಿ ನಮ್ಮಲ್ಲಿ ಜಾಸ್ತಿ ಆಗುತ್ತೆ. ಜಾಗೃತ ಮನಸ್ಸು ಯಾವಾಗಲೂ 24 hours ಜಾಗೃತವಾಗಿರುತ್ತೆ. ಮತ್ತು ನಾವು ಸತ್ತ ಮೇಲೆ ಕೂಡ ಜಾಗರೂಕವಾಗಿ ನಡ್ಕೊಳ್ಳೋ ಅಂಥ ಮನಸ್ಥಿತಿಯನ್ನು ತಂದುಕೊಡುತ್ತೆ ಈ ಸೆಲ್ಫ್ ಹಿಪ್ನಾಸಿಸ್. ನಮ್ಮ ಆಂತರಿಕ ಶಕ್ತಿ, ದೈಹಿಕ ಶಕ್ತಿ ಎಲ್ಲ ಹೆಚ್ಚಾಗುತ್ತೆ. ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗಿರೋದು, ನಮ್ಮ ಮನಸ್ಸಿನಲ್ಲಿ, ಮೆದುಳಲ್ಲಿ ನಾವು ಚಿತ್ರಗಳ ಮೂಲಕನೇ ನಾವು ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದು. ಅದನ್ನೇ ಹೇಳೋದು ಚಿತ್ರಗುಪ್ತ, ಯಮಧರ್ಮರಾಯನ ಜೊತೆಯಲ್ಲಿರ್ತಾನಲ್ಲ ಚಿತ್ರಗುಪ್ತ ಅಂದರೆ ಮನಸ್ಸಿನಲ್ಲಿ ಚಿತ್ರಗಳ ಮೂಲಕನೇ ನಾವು ವಿಷಯಗಳನ್ನು ದಾಖಲಿಸ್ತೀವಿ.
ಚಿತ್ರಗುಪ್ತನೂ ಸಹ ನಮ್ಮ ಮಾಹಿತಿಗಳನ್ನು ಪಿಕ್ಚರ್ಗಳು ಚಿತ್ರಗಳ ಮೂಲಕ ದಾಖಲಿಸಿ ಇಟ್ಟಿರ್ತಾನೆ. ನೀವೇನ ನೆನಪಿಸ್ಕೊಂಡಿದ್ದ ತಕ್ಷಣ ಆ ಚಿತ್ರ ಕಣ್ಣು ಮುಂದೆ ಬರುತ್ತೆ. ಇವಾಗ ನೀವು ಉದಾಹರಣೆಗೆ ಗಮನಿಸಬಹುದು, ಪಾನಿಪುರಿ ಎಂದ ತಕ್ಷಣ ನಿಮ್ಮ ಮನಸ್ಸಿಗೆ, ನಿಮ್ಮ ಕಣ್ಣು ಮುಂದೆ, ನಿಮ್ಮ ಮೆದುಳಿಗೆ ಬರೋ ಅಂಥದ್ದೇನು? ಪಾನಿಪುರಿ ಪ್ಲೇಟಲ್ಲಿರೋವಂಥದ್ದು, ನೀವು ತಿನ್ನುವಂಥದ್ದು, ಆ ಗಾಡಿ ಅದೆಲ್ಲ ಬರುತ್ತೆ. ಅದರ ಬದಲು ನಿಮಗೆ ಗೋಧಿ ಹಿಟ್ಟು, ಎಣ್ಣೆ ಬರೋದಿಲ್ಲ ಅಲ್ವಾ? ಹಾಗೆ ನೀವು ಪ್ರತಿಯೊಂದನ್ನು ಅಷ್ಟೇ ಚಿತ್ರಗಳ ಮೂಲಕನೇ, ಕೆಟ್ಟದಾಗಲಿ ಒಳ್ಳೆಯದಾಗಲಿ ಚಿತ್ರಗಳ ಮೂಲಕನೇ ನಮ್ಮ ಮನಸ್ಸು ಪ್ರತಿಯೊಂದನ್ನು ದಾಖಲಿಸೋದು. ಅದೇ ಚಿತ್ರಗುಪ್ತ ಆಗಿದ್ದಾನೆ ಅಂತ ತಿಳಿಸ್ತಾರೆ. ಪ್ರತಿಫಲ ನಾವು ಮಾಡಿರುವಂತಹ ಕೆಲಸಗಳಿಗೆ, ಚಿತ್ರಗಳಿಗೆ, ಅದು ಚಲನಚಿತ್ರ. ಅದಕ್ಕೆ ಉತ್ತರ ಯಮ ಕೊಡ್ತಾನೆ. ಅದಕ್ಕೆ ಪನಿಷ್ಮೆಂಟ್ ಅಥವಾ ಫಲವನ್ನು ಯಮ ಕೊಡ್ತಾನೆ. ಹಾಗಾಗಿ ನಾವು ಕಲ್ಪನೆಯ ಚಲನಚಿತ್ರ, ಚಿತ್ರಗಳ ಮೂಲಕ ಸುಪ್ತ ಮನಸ್ಸಿನಲ್ಲಿ ವಿಷಯಗಳನ್ನು ದಾಖಲಿಸಿಕೊಳ್ತೀವಿ. ಅದಕ್ಕೆ ಗುರುಗಳು ಹೇಳೋದು, ಮಲಗುವುದಕ್ಕೆ ಮುಂಚೆ ಧ್ಯಾನ ಮಾಡಿ, ಒಳ್ಳೆಯ ಅಫರ್ಮೇಷನ್ಸನ್ನು ಹೇಳ್ಕೊಳ್ಳಿ ಅಂತ. ಬೆಳಿಗ್ಗೆ ಎದ್ದಿದ ತಕ್ಷಣವೂ ಅಷ್ಟೇ ನಮ್ಮ ಮನಸ್ಸು ಆರಾಮವಾದ ಸ್ಥಿತಿಯಲ್ಲಿರುತ್ತೆ. ನಿದ್ರೆಯಿಂದ ಎದ್ದ ಸ್ಥಿತಿ, ನಿದ್ರೆಗೆ ಜಾರುವ ಮುಂಚಿನ ಸ್ಥಿತಿ ಇದೆಯಲ್ಲ, ಈ ಸ್ಥಿತಿಗಳಲ್ಲಿ ನಾವು ಅಫರ್ಮೇಷನ್ಸನ್ನು ಹೇಳ್ಕೋಬೇಕು. ಅಂದರೆ ಒಳ್ಳೆಯ ಮಾತುಗಳನ್ನು, ನಮ್ಮ ಬಗ್ಗೆ ನಾವು ಒಳ್ಳೆಯ ಮಾತುಗಳನ್ನು ಹೇಳಬೇಕು. ಇವಾಗ ಮಗು ನಿದ್ರೆಗೆ ಜಾರ್ತಾ ಇದೆ ಅಂತ ಇಟ್ಕೊಳ್ಳಿ. ಮಗುವಿಗೆ ನೀವು ಹೀಗೆ ಹೇಳಬೇಕು, ನೀನು ಜಾಣ, ಬುದ್ಧಿವಂತ, ದಯಾಳು, ರ್ಯಾಂಕ್ ಹೋಲ್ಡರ್, ನಿನಗೆ ಎಲ್ಲವೂ ಸುಲಭವಾಗಿ ಬರುತ್ತೆ, ನಿಮಗೆ ಎಲ್ಲವೂ ಈಸಿ. ಹೀಗೆ ಅದರ ಹೃದಯದ, ವ್ಯಕ್ತಿತ್ವದ ವಿಕಸನದ ಮಾತುಗಳನ್ನು ಮಾತ್ರ ಆಡಿದಾಗ ಅದು ನಿದ್ದೆ ಮಾಡಿದ ತಕ್ಷಣ ಆಳವಾದ ನಿದ್ದೆ ಎಲ್ಲದು ಸುಪ್ತ ಮನಸ್ಸಿನಲ್ಲಿ ದಾಖಲಾಗುತ್ತೆ. ಪ್ರತಿಯೊಬ್ಬರಿಗೂ ಅಷ್ಟೇ ನಾವು ಅದನ್ನು ರೂಢಿ ಮಾಡಬೇಕು. ನಿಜ ಜೀವನದಲ್ಲಿ ಏನೇ ಇರಲಿ, ನಮ್ಮ ಸುಪ್ತ ಮನಸ್ಸಿಗೆ ಬರೀ ಒಳ್ಳೆಯದನ್ನೇ ತುಂಬ್ತಾ ಇದ್ದಾಗ ಅದು ಸುಪ್ತ ಮನಸ್ಸು ನಿಜ ಮಾಡ್ತಾ ಬರುತ್ತೆ. ನಮ್ಮ ಸೆಲ್ಫ್ ಸಂಮೋಹನದಿಂದ ನಾವು ಮಾತಾಡುವಂಥ, ಇದು ಆಗದೇ ಇರೋವಂಥ ಕೆಲಸ ಅಂತ ಅಂದ್ಕೊಂಡಿದ್ದು ಕೂಡ, ಅಂದರೆ ಅಫರ್ಮೇಷನ್ಸ್ ಅಂಥವು ಕೂಡ ನಿಜ ಆಗೋದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಿಜ ಆಗತ್ತೆ ಅಂತಲೇ ತಿಳಿಸ್ತಾರೆ. ನಾನು ಕೆಲಸಕ್ಕೆ ಬಾರ್ದೋನು, ನಿಷ್ಪ್ರಯೋಜಕ, ಮುಂದೆ ನನ್ನ ಜೀವನದಲ್ಲಿ ಎಲ್ಲನೂ ಕಳ್ಕೊತೀನಿ ನಾನು ಎಂದು ಕಲ್ಪನೆ ಮಾಡಿಕೊಂಡು ಅದನ್ನೇ ಹೇಳ್ಕೊತಾ ಹೋಗೋ ಬದಲು, ನಾನು ಬುದ್ಧಿವಂತ, ನಾನು ಜಾಣ, ನಾನು ಆರೋಗ್ಯವಂತ ಅಂತ ಹೇಳ್ಕೊಳ್ಳಿ ಅಂತ ಋಷಿಮುನಿಗಳು, ಸಪ್ತ ಋಷಿಗಳೇನೆ ಶಂಬಾಲದಲ್ಲಿ ತಿಳಿಸಿದ್ದಾರೆ. ಶಂಬಾಲ ಬುಕ್ಕನ್ನು ನೀವು ಗಮನಿಸಿರಬಹುದು, ಮಾನಸ ಫೌಂಡೇಶನಲ್ಲಿ ಸಿಗುತ್ತೆ. ಆ ಬುಕ್ಕಿನಲ್ಲಿ ನೀವು ಗಮನಿಸಿ, ಶಂಬಾಲ ನಿಯಮಗಳಲ್ಲಿ ಸಪ್ತ ಋಷಿಗಳ ನಿಯಮಗಳು ಅದರಲ್ಲಿ ಅಳವಡಿಸಲಾಗಿದೆ. ಆ ನಿಯಮಗಳಲ್ಲಿ ನಾವು ವಿಷನ್ಸನ್ನು ಕಾಣೋದು ಎಷ್ಟು ಮುಖ್ಯ ಅಂತ ತಿಳಿಸ್ತಾರೆ. ಮತ್ತು ನಮ್ಮ ಸಂಕಲ್ಪಗಳ ಸುತ್ತ ಶಕ್ತಿ ವಲಯ ಹೇಗೆ ರೂಪಿತಗೊಳ್ಳುತ್ತೆ ಅನ್ನೋದನ್ನು ತಿಳಿಸ್ತಾರೆ. ಜೊತೆಗೆ ನಾವು ಸೆಲ್ಫ್ ಹೀಲಿಂಗ್, ನಾವು ನಮ್ಮನ್ನು ನಾವು ಸಂಮೋಹನಗೊಳಿಸ್ಕೊಳ್ಳೋದು ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅನ್ನೋದನ್ನು ತಿಳಿಸ್ತಾರೆ. ಜೊತೆಗೆ ನಾವು ವಿಷನ್ಸನ್ನು ಕಾಣೋದು, ಈಗ ಮೊದಲ ಕಾಲದಲ್ಲಿ ಅಂತ ಇತ್ತು, ಹಗಲಗನಸು ಕಾಣಬೇಡ ಅಂತ. ಅಂದರೆ ಋಷಿಮುನಿಗಳು ತಿಳಿಸ್ತಾರೆ, ನಾವು ಹಗಲಗನಸನ್ನು ಕಾಣಬೇಕು ಅಂತ. ಅಂದರೆ ಹಗಲಗನಸು ಅಂದರೆ ಮೊದಲಿನ ಕಾಲದಲ್ಲಿ ಅರ್ಥ ಇದ್ದಿದ್ದು ಅದು ಆಗದೆ ಇರುವಂಥ ಕೆಲಸ ಅಂತ ಅರ್ಥ ಹಗಲಗನಸು ಅಂದರೆ. ಆದರೆ ನಾವು ಯಾರಿಗೂ ಹೇಳ್ಕೋಬಾರ್ದು ಅಷ್ಟೇ, ನಮ್ಮ ಸಂಕಲ್ಪಗಳನ್ನು, ಆಸೆಗಳನ್ನು ಯಾರ ಮುಂದೆನೂ ಬಡಾಯಿ ಕುಚ್ಕೋಬಾರ್ದು. ಆದರೆ ನಮ್ಮ ಪಾಡಿಗೆ ನಾವು ಕೂತ್ಕೊಂಡು ಅದನ್ನು ಹೇಳ್ತಾ ಹೋದಾಗ, ಅದನ್ನೇ ಅನ್ಕೋತಾ ಹೋದಾಗ, ಅದು ನಡೆದು ಹೋಗಿದೆ, ನಾವು ಅದನ್ನು ಸಂತೋಷ ಪಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಹೋದಾಗ ಅದು ನಿಜ ಆಗತ್ತೆ ಅಂತ ತಿಳಿಸ್ತಿದ್ದಾರೆ. ಋಷಿಗಳೇ ತಿಳಿಸಿರೋದ್ರಿಂದ ಎಲ್ಲರೂ ಇದನ್ನು ಮಾಡಿ. ನಾನು ಏನಾದರೂ ಸಾಧನೆ ಮಾಡೇ ಮಾಡುತ್ತೇನೆ, ಸಾಧಿಸಿ ತೋರಿಸುತ್ತೇನೆ, ನನ್ನ ಜೀವನ ಆನಂದ, ಸುಖ, ಸಂಪದ್ಭರಿತವಾಗಿದೆ ಅಂತ ಕಲ್ಪನೆ ಮಾಡ್ಕೋತಾ ವಿಷನ್ಸನ್ನು ಕಾಣೋದು. ಅದು ಹಾಗೇ ಇದೆ ಅನ್ನೋ ರೀತಿಯಲ್ಲಿ ಕಾಣೋದು. ಕನಸನ್ನು ಕಾಣಬೇಕು, ಚಲನಚಿತ್ರದ ರೀತಿಯಲ್ಲಿ ಇಮೇಜ್ ಮಾಡ್ಕೋಬೇಕು, ಕಲ್ಪನೆಯನ್ನು ಮಾಡ್ಕೋಬೇಕು. ಶಾಂತವಾಗಿ ಮಲಗುವ ಮುಂಚೆ ವಿಷನ್ಸನ್ನು ಕಾಣೋದು ಒಳ್ಳೆಯದು. ಶಾಂತವಾಗಿ ಮಲಗಿ ಕುಳಿತು ನೀವು ಕಣ್ಣು ಮುಚ್ಚಿ ಅಥವಾ ಕಣ್ಣು ತೆರೆದು ಆಕಾಶನ ನೋಡ್ತಾ ಇದನ್ನು ನೀವು ವಿಷನ್ಸನ್ನು ಕಾಣೋದ್ರಿಂದ ಅದು ನಿಜ ಆಗತ್ತೆ.
ನಾವು ಮಲಗೋ ಮುಂಚೆ ಏನೇನೋ ಕೆಟ್ಟದಾಗಿ ಯೋಚನೆ ಮಾಡಿ ದುಃಖದಲ್ಲಿ ಮಲಗೋ ಬದಲು ಈ ಕೆಲಸ ಎಲ್ಲರೂ ಮಾಡಬಹುದಲ್ವಾ ಅಂತ ಗುರುಗಳು ತಿಳಿಸ್ತಾರೆ. ಆ ವಿಷನ್ಸನ್ನು ಆನಂದ ಪಡಬೇಕು, ಸಂತೋಷ ಪಡಬೇಕು. ಅದಾಗೋದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತಲ್ವ. ಅದನ್ನು ನಿಜವಾಗ್ಲೂ ಹೃದಯದಿಂದ ಪಟ್ಟಾಗ ಅದು ನಿಜ ಆಗುತ್ತೆ. ನಾವು ಎಷ್ಟೋ ಥರದ ಮೂಢನಂಬಿಕೆಗಳಲ್ಲಿ ಒಳಗೋಗಿದ್ದೀವಿ. ನಾನು ಎಡಗಾಲು ಆಚೆ ಇಟ್ಕೊಂಡು ಹೋದರೆ ಕೆಟ್ಟದಾಗುತ್ತೇನೋ, ದೇವರಿಗೆ ಸೀರೆ ಕೊಡಲಿಲ್ಲ ಅಂದರೆ, ಮಡ್ಲು ತುಂಬಲಿಲ್ಲ ಅಂದರೆ ಕೆಟ್ಟದಾಗುತ್ತೇನೋ, ದೇವರಿಗೆ ಬಲಿ ಕೊಡಲಿಲ್ಲ ಅಂದರೆ ನಮ್ಮ ವಂಶಕ್ಕೆ ಕೆಟ್ಟದಾಗುತ್ತೇನೋ, ನನ್ನ ಕೈಲಿ ಎಷ್ಟೇ ದುಡ್ಡು ಬಂದರೂ ನಿಲ್ಲಲ್ಲ, ನಾನು ಈ ಜನ್ಮದಲ್ಲಿ ಆಸ್ತಿ ಹಣ ಮುಟ್ಟಲ್ಲ, ಆಕ್ಸಿಡೆಂಟ್ ಆಗೋದ್ರೆ, ಕಳ್ತನ ಆಗೋದ್ರೆ, ಲಾಸ್ ಆಗೋದ್ರೆ ಅನ್ನೋ ಭಯಗಳು, ಕೆಟ್ಟ ಕಾಯಿಲೆಗಳು ಬಂದ್ಬಿಡುತ್ತೇನೋ ಅನ್ನೋ ಭಯ. ನಾನು ಹೀಗೆ ಅಂದ್ಕೊಂಡಿದ್ದೆ, ಅದಾಗುತ್ತೋ ಇಲ್ವೋ, ನಾನು ಅಂದ್ಕೊಂಡಿದ್ದೇನೂ ಆಗಲ್ಲ, ನನಗೆ ಒಳ್ಳೆ ಕೆಲಸ ಸಿಗಲ್ಲ, ನನ್ನ ಜೀವನ ಚೆನ್ನಾಗಿರಲ್ಲ, ನನಗೆ ಒಳ್ಳೆ ಜೀವನ ಇರಲ್ಲ, ಒಳ್ಳೆ ಜೀವನ ನಂದಾಗಲ್ಲ ಅನ್ನೋಂಥದ್ದು ಎಲ್ಲ ಭಯಗಳು ಏನಾಗುತ್ತೆ ನಮ್ಮ ಸುಪ್ತ ಮನಸ್ಸಿನಲ್ಲಿ ದಾಖಲಾಗಿಬಿಟ್ಟಿರುತ್ತೆ. ಅದನ್ನು ಎರೇಸ್ ಮಾಡಬೇಕು ಫಸ್ಟು. ಅಂದರೆ ನಾವು ಸೆಲ್ಫ್ ಹಿಪ್ನಾಸಿಸ್ ಮಾಡ್ಕೋಬೇಕು, ಸ್ವಯಂ ಸಂಮೋಹನೆಯನ್ನು ಮಾಡ್ಕೋಬೇಕು. ಒಳ್ಳೆಯ ಭಾವನೆಗಳನ್ನು ಆ ಜಾಗದಲ್ಲಿ ಫಸ್ಟು ನಾವು ಕೆಟ್ಟದನ್ನು ಆಚೆ ತೆಗಿಬೇಕು. ಯಾವಾಗಲೂ ಅಷ್ಟೇ, ಬೆಳಕನ್ನು ಹರಿಸ್ಕೋತಾ ದೇಹದಲ್ಲಿರುವಂತಹ ಕೆಟ್ಟದೆಲ್ಲ ಹೊರಟೋಗ್ತಾ ಇದೆ ಅಂತ ಮನಸ್ಫೂರ್ತಿಯಾಗಿ ಅಂದ್ಕೊಂಡು ಅದು ಹೋಗಿದೆ ಅಂತ ನಂಬಬೇಕು. ಆಮೇಲೆ ಆ ಜಾಗದಲ್ಲಿ ಒಳ್ಳೆಯ ಅಫರ್ಮೇಷನ್ಸನ್ನು ತುಂಬಬೇಕು. ನೀವು ವಿಷನ್ಸ್ ಕಾಣುವ ಮೂಲಕ ಅಲ್ಲಿ ತುಂಬಬಹುದು. ಅಫರ್ಮೇಷನ್ಸನ್ನು ಹೇಳೋದ್ರ ಮೂಲಕ ನೀವು ಅಲ್ಲಿ ತುಂಬಬಹುದು. ಆರ್ಥಿಕ ಸಮಸ್ಯೆಗೆ ಅಂತಲೇ ಅಫರ್ಮೇಷನ್ಸ್ ಇದೆ, ಅದನ್ನು ಹೇಳ್ಕೊಳ್ಳೋದ್ರ ಮೂಲಕ ನಾನು ಅನಾಯಾಸವಾಗಿ ಹಣವನ್ನು ಗಳಿಸುತ್ತಿದ್ದೇನೆ, ನನಗೆ 4 ದಿಕ್ಕುಗಳಿಂದಲೂ ಹಣವು ಸಾಗರದಂತೆ ಹರಿದು ಬರುತ್ತಲಿದೆ, ಅದನ್ನು ಸಂತೋಷವಾಗಿ ಹೇಳ್ಕೊಳ್ಳೋದು, ಸುಮ್ಮನೆ ಬಾಯಿನಲ್ಲಿ ಹೇಳೋದಲ್ಲ. ಪ್ರತಿಯೊಂದು ಅಷ್ಟೇ ಮನಸ್ಫೂರ್ತಿಯಾಗಿ ಸಂತೋಷವಾಗಿ ಹೇಳಬೇಕು, ಆವಾಗ ನಡೆಯುತ್ತೆ. ಬರೀ ಕೆಟ್ಟದ್ದನ್ನೇ ಆಲೋಚಿಸುವ, ಅದನ್ನೇ ಎಲ್ಲವುದಕ್ಕೂ ಅಭ್ಯಾಸ ಮಾಡಿಕೊಂಡಿರುವ ನಮ್ಮ ಅಂತಃಪ್ರಜ್ಞೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ದಾಖಲಾಗಿರುವ ಎಲ್ಲ ನಕಾರಾತ್ಮಕ ಆಲೋಚನೆಗಳನ್ನು, ಮೂಢನಂಬಿಕೆಗಳನ್ನು, ಸಂಕಲ್ಪಗಳನ್ನು, ಆ ಪ್ರಾಮಿಸ್ಗಳನ್ನು, ಭಾಷೆಗಳನ್ನು, ಭಯಗಳನ್ನು ನಾವು ನಿಧಾನವಾಗಿ ಅರೆ ನಿದ್ರಾವಸ್ಥೆಯಲ್ಲಿ ಆಲ್ಫಾ ಸ್ಟೇಟ್ನಲ್ಲಿ ಸಕಾರಾತ್ಮಕ ಮಾತುಗಳನ್ನು ನಿಧಾನವಾಗಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ತುಂಬುತ್ತಾ ಸ್ವಯಂ ಸಂಮೋಹನೆಯನ್ನು, ಸೆಲ್ಫ್ ಹಿಪ್ನಾಸಿಸನ್ನು ಮಾಡ್ಕೋತಾ ಇವನ್ನೆಲ್ಲ ಹೊರಗಡೆ ತೆಗೆಯಬಹುದು. ಇದು ಸಾಧ್ಯ. ನೀವು ಮಾಡಿದ್ರೆ ಖಂಡಿತವಾಗಿ 100% ನಿಮ್ಮ ಎಲ್ಲ ತೊಂದರೆಗಳಿಂದ ಹೊರಗಡೆ ಬರಬಹುದು. ನನ್ನ ಚಾನಲ್ನಲ್ಲಿ, ವೇದ ಪಿರಮಿಡ್ ಮೆಡಿಟೇಷನ್ ಚಾನಲ್ನಲ್ಲಿ ಸಾಕಷ್ಟು ಅಫರ್ಮೇಷನ್ಗಳ ಧ್ಯಾನ, ಆತ್ಮಕ್ಕೆ ಶಕ್ತಿ ಕೊಡುವಂತಹ, ನಮ್ಮ ಶಕ್ತಿಯನ್ನು ಹೆಚ್ಚಿಸುವಂಥ ಕೃತಜ್ಞತಾ ಧ್ಯಾನಗಳು ಬೇಕಾದಷ್ಟು ಮಾಡ್ತಿದೆ. ನೀವು ಅದನ್ನೆಲ್ಲ ಪ್ರತಿಯೊಂದನ್ನು ಮಾಡ್ತಾ ಹೋದರೆ ನಿಮ್ಮಲ್ಲಿ ತಂತಾನೆ ಧೈರ್ಯ, ನಿಮ್ಮ ಸುಪ್ತ ಮನಸ್ಸಿಗೆ ಸಾಕಷ್ಟು ಸಂಮೋಹನೆಯನ್ನು ತಗೋಬೋದು, ನೀವು ಪಡ್ಕೋಬಹುದು, ನಿಮ್ಮನ್ನು ನೀವು ಮೇಲ್ ಮಾಡ್ಕೋಬಹುದು ಎಲ್ಲ ಥರದಲ್ಲೂ. ಹಾಗೆಯೇ ಈ ಧ್ಯಾನಗಳಿಂದ ನೀವು ಅಂದುಕೊಂಡಿದ್ದನ್ನು ಸಾಧನೆಯನ್ನು ಮಾಡಬಹುದು, ನಿಮ್ಮ ಸಂಕಲ್ಪಗಳನ್ನು, ನಿಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳಬಹುದು. ಖಂಡಿತವಾಗಿ ಈಡೇರುತ್ತೆ ಅಂತ ಹೇಳ್ತಾ, ನೀವು ಅದನ್ನು ಗಾಢವಾಗಿ ನಂಬಿ ಮಾಡಿ, ಮನಸ್ಫೂರ್ತಿಯಾಗಿ ಮಾಡಿ ಅಂತ ಹೇಳ್ತಾ ಒಂದು ಚಿಕ್ಕದಾಗಿ ಈಗ ಧ್ಯಾನವನ್ನು ಮಾಡಿಕೊಳ್ಳೋಣ. ಎಲ್ಲರೂ ಆರಾಮವಾಗಿ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಇದನ್ನು ಸ್ವಯಂ ಚಿಕಿತ್ಸೆ ಅಂತ ಅಂದ್ಕೊಳ್ಳಿ. ನಿಮ್ಮ ಸುಪ್ತ ಮನಸ್ಸಿಗೆ ನೀವು ಸಾಂತ್ವನವನ್ನು ಹೇಳೋದ್ರ ಮೂಲಕ ನಾವು ಶುರು ಮಾಡೋಣ. ಆರಾಮವಾಗಿ ನೆಮ್ಮದಿಯಾಗಿ ನಿಮ್ಮ ಮನೆಯಲ್ಲಿ ನೀವು ಪ್ರತಿನಿತ್ಯ ಧ್ಯಾನಿಸುವ ಜಾಗದಲ್ಲಿ ಆರಾಮವಾಗಿ ಕುಳಿತು ನೀವು ಮಾಮೂಲಿಯಾಗಿ ವಿಶ್ರಾಂತಿಯನ್ನು ಪಡೆಯುವಂತಹ ಸಮಯ ಆಗಿರಲಿ. ಅದು ನೆಮ್ಮದಿಯಾಗಿ ಶಾಂತವಾದ ಮನಸ್ಥಿತಿಯಲ್ಲಿ, ನಿರಾಳವಾದ ದೇಹ ಸ್ಥಿತಿಯಲ್ಲಿ, ಯಾವುದೇ ಟೆನ್ಷನ್ ಇರಬಾರ್ದು, ಯಾವುದೇ ಒತ್ತಡಗಳಿರಬಾರ್ದು. ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮುಗಿಸಿರಬೇಕು. ಸಂಪೂರ್ಣವಾಗಿ ನಿಮ್ಮನ್ನು ಯಾರೂ ಮಾತಾಡ್ಸೋಕ್ಕೆ ಬರಬಾರ್ದು. ಅಂಥ ಟೈಮ್ನಲ್ಲಿ ನೀವು ನಿಮ್ಮನ್ನು ನೀವು ಸ್ವಯಂ ಸಂಮೋಹನೆಯನ್ನು ಮಾಡ್ಕೋಬೇಕು. ಯಾವಾಗಲೂ ಅಷ್ಟೇ ಸಂಪೂರ್ಣವಾಗಿ
ನಿಮ್ಮೊಳಗಿನ ಎಲ್ಲ ಒತ್ತಡಗಳನ್ನು, ಟೆನ್ಷನ್ಗಳನ್ನು, ಬೇಜಾರುಗಳನ್ನು, ದುಃಖಗಳನ್ನು ನಿಧಾನವಾಗಿ ಸಂಪೂರ್ಣವಾಗಿ ಹೊರಗೆ ಕಳಿಸ್ತಾ ಇದ್ದೀರಾ, ಹೊರಗಾಗ್ತಾ ಇದ್ದೀರಾ. ದೀರ್ಘವಾದ ಉಸಿರಾಟದ ಮೂಲಕ ಗಮನಿಸಿ. ನಿಮ್ಮ ತಲೆಯಿಂದ ಪಾದದ ಬೆರಳ ತನಕ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗ್ತಾ ಇದ್ದೀರಾ. ದೀರ್ಘವಾಗಿ ಉಸಿರಾಡ್ತಾ ಆಳವಾದ ಧ್ಯಾನ ಸ್ಥಿತಿಗೆ ಹೋಗ್ತಾ ಇದ್ದೀರಾ. ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ, ಶಾಂತವಾಗ್ತಾ ಇದೆ ಮನಸ್ಸು. ಮೆದುಳಿನಿಂದ ಎಲ್ಲ ಯೋಚನೆಗಳನ್ನು ಹೊರಗೆ ತಳ್ಳಿ ಶೂನ್ಯ ಸ್ಥಿತಿ, ಯಾವುದೇ ಯೋಚನೆಗಳಿಲ್ಲ. ಮನಸ್ಸು, ಹೃದಯ, ಮೆದುಳು ಎಲ್ಲ ಖಾಲಿಯಾಗಿದೆ. ಆಲೋಚನಾ ರಹಿತ ಸ್ಥಿತಿಗೆ ಹೋಗುತ್ತಿದ್ದೀರಿ. ನಿಧಾನವಾಗಿ ದೀರ್ಘವಾದ ಉಸಿರಾಟ. ನಾನು ಪ್ರತಿಯೊಂದು ಧ್ಯಾನದಲ್ಲೂ ಮಾಡಿಸುವಂತೆ ನೀವು ವಿಶ್ವಶಕ್ತಿ ಆಕಾಶದಿಂದ ಹರಿಯುತ್ತಿರುವ ರೀತಿಯಲ್ಲಿ ನಿಮ್ಮ ಸುತ್ತ ರಕ್ಷಾ ಕವಚವನ್ನು ನಿರ್ಮಿಸಿಕೊಳ್ಳಬಹುದು. ಪ್ರತಿಯೊಂದು ನಿಮಗೆ ನೆನಪಿರುತ್ತದೆ, ಅದೆಲ್ಲವನ್ನು ಮಾಡಿಕೊಳ್ಳಬಹುದು. ಆರಾಮವಾಗಿ ರಕ್ಷಾ ಕವಚದೊಳಗೆ ಆರಾಮವಾಗಿ ನೆಮ್ಮದಿಯಾಗಿ ಕುಳಿತಿರುವಂತೆ, ಯಾವುದೇ ಅಡಚಣೆ ಇಲ್ಲ ಎಂಬಂತೆ ಸಮಾಧಾನಕರವಾದ ಮನಸ್ಥಿತಿಯಲ್ಲಿ ಸಂತೋಷವಾದ ಮನಸ್ಥಿತಿಯಲ್ಲಿ ಪ್ರಕೃತಿಯ ಮಡಿಲಲ್ಲಿರುವಂತೆ ನಿಮ್ಮದೇ ಸ್ವಂತ ತೋಟ, ಊರು, ಹಳ್ಳಿ ಅಥವಾ ನಿಮಗೆ ಇಷ್ಟವಾದ ಪ್ರಕೃತಿಯ ಮಡಿಲಲ್ಲಿರುವಂತೆ ಸ್ವಚ್ಛಂದವಾಗಿ ಆನಂದವಾಗಿ ಒಂದು ಸುತ್ತಾಡಿ ಬಂದಿರುವಂತೆ ಪೂರ್ತಿಯಾಗಿ ಸಂಪೂರ್ಣವಾದ ರಿಲ್ಯಾಕ್ಸನ್ನು ಹೊಂದಿರುವಂತೆ ನಿಮ್ಮ ಮನಸ್ಸು ಭಾವಿಸುತ್ತಾ ನಿಮ್ಮ ಮನಸ್ಸಿನ ಜೊತೆಯಲ್ಲಿ ನೀವು ಮಾತನಾಡುತ್ತಿರುವಂತೆ ಭಾವಿಸುತ್ತಾ ಮಾತನಾಡುತ್ತಾ, ಓ ನನ್ನ ಮುದ್ದು ಮನಸ್ಸೇ ಹೇಳಿ, ಓ ನನ್ನ ಮುದ್ದು ಮನಸ್ಸೇ, ನನ್ನ ಪ್ರೀತಿಯ ಮನಸ್ಸೇ, ನನ್ನ ಮಾತುಗಳನ್ನು ಕೇಳಿಸಿಕೋ. ನಾನು ನಿನ್ನನ್ನು ಬಹಳವಾಗಿ ಪ್ರೀತಿಸುತ್ತೇನೆ, ಗೌರವಿಸುತ್ತೇನೆ. ನಿನ್ನ ಮಾತುಗಳನ್ನು ಆಲಿಸುತ್ತೇನೆ, ನಿನ್ನ ಮಾತುಗಳನ್ನು ಪಾಲಿಸುತ್ತೇನೆ. ನಾನು ನಿನ್ನನ್ನು ಬಹಳವಾಗಿ ಪ್ರೀತಿಸುತ್ತೇನೆ. ಶಾಂತನಾಗು ನನ್ನ ಮುದ್ದು ಮನಸ್ಸೇ, ಶಾಂತಚಿತ್ತನಾಗು ನನ್ನ ದೇಹವೇ. ಪ್ರಾಜ್ಞಾಸ್ಥಿತನಾಗು, ಜಾಗೃತನಾಗು. ನೀನು ಬುದ್ಧಿವಂತ,
ನೀನು ದಯಾಳು, ನೀನು ಕ್ಷಮಾಗುಣವನ್ನು ಹೊಂದಿರುವವನು, ಎಲ್ಲರನ್ನೂ ಪ್ರೀತಿಸುವವನು, ಎಲ್ಲರೊಂದಿಗೂ ಸ್ನೇಹ ಭಾವದಿಂದ ನಡೆದುಕೊಳ್ಳುವವನು, ಎಲ್ಲರನ್ನೂ ಸಂತೋಷವಾಗಿ ಕ್ಷಮಿಸಿಬಿಡುವವನು, ಎಲ್ಲರನ್ನೂ ಮಗುವಿನಂತೆ ಒಪ್ಪಿಕೊಳ್ಳುವವನು, ನೀನು ನಿರಹಂಕಾರಿ, ನೀನು ಸ್ವಯಂ ಪ್ರಕಾಶ, ನೀನು ಸ್ವಯಂ ದೇವರಾಗಿದ್ದೀಯೇ, ನೀನು ಭಗವಂತನ ಸ್ವರೂಪ, ನಿನ್ನಲ್ಲಿ ಸಾಕಷ್ಟು ಅತೀಂದ್ರಿಯ ಶಕ್ತಿಗಳಿದೆ, ನೀನು ಬಲಶಾಲಿ, ನೀನು ಭಗವಂತನ ಸ್ವರೂಪ, ನೀನು ಸರ್ವವ್ಯಾಪಿ, ಸರ್ವಶಕ್ತ, ಸರ್ವಾಂತರ್ಯಾಮಿ, ನಿನಗೆ ಹುಟ್ಟು ಸಾವುಗಳಿಲ್ಲ, ನಿನ್ನಿಂದ ಎಲ್ಲವೂ ಸಾಧ್ಯ, ನೀನು ಏನು ಬೇಕಾದರೂ ಮಾಡಬಲ್ಲ ಶಕ್ತಿಶಾಲಿ ವ್ಯಕ್ತಿ, ನೀನು ಲಾಭ, ನೀನು ಸುಖ, ನೀನು ಆನಂದ, ನೀನು ಅದ್ವಿತೀಯ, ನೀನು ಅಮೂಲ್ಯವಾದ ಮಣಿ, ನೀನು ಅತ್ಯಮೂಲ್ಯವಾದ ವ್ಯಕ್ತಿ, ನೀನು ಭಗವಂತನ ಸ್ವರೂಪ. ಹಾಗಾಗಿಯೇ ಹೇಳುವುದು ಅಹಂ ಬ್ರಹ್ಮಾಸ್ಮಿ. ಆನಂದ, ಅದೃಷ್ಟ, ಸುಖ, ಸೌಖ್ಯ, ಐಶ್ವರ್ಯ, ಸಿದ್ಧಿಗಳು ಎಲ್ಲವೂ ನೀನೇ. ನಿರಾತಂಕನು ನೀನು, ನಿನಗೆ ಯಾವುದೇ ತಡೆ ಇಲ್ಲ, ಸ್ವತಂತ್ರನು, ನಿನ್ನಲ್ಲಿ ಯಾವುದೇ ಭಯಗಳಿಲ್ಲ, ನೀನು ಹನುಮನ ಸ್ವರೂಪ, ನೀನು ಪೂರ್ಣಾತ್ಮನು, ನೀನು ಭಗವಂತನು, ನೀನು ಆನಂದದ ಸೆಲೆ, ನೀನು ಅದ್ವಿತೀಯ, ನಿನ್ನಿಂದ ಸಕಾರಾತ್ಮಕತೆಯ ತರಂಗಗಳು ಎಲ್ಲೆಡೆಯೂ ಹರಡುತ್ತಲೇ ಇರುತ್ತದೆ. ನಿನ್ನಿಂದ ಈ ಭೂಮಿಗೆ, ಬ್ರಹ್ಮಾಂಡಕ್ಕೆ ಸಾಕಷ್ಟು ಒಳಿತಾಗಲಿದೆ. ಏಕೆಂದರೆ ನೀನು ಅತ್ಯಮೂಲ್ಯವಾದ ರತ್ನ, ನೀನು ಭೂಮಿಗೆ, ಜನರಿಗೆ, ಪ್ರಕೃತಿಗೆ ಸೇವೆಯನ್ನು ಸಲ್ಲಿಸಲು ಬಂದಿರುವೆ. ನೀನು ದೈವಿಕ, ನೀನು ಏಂಜಲ್ ಆಗಿದ್ದೀಯೆ, ನೀನು ಭೂಮಿಯ ದೇವತೆಯಾಗಿದ್ದೀಯ, ಆಕಾಶದಿಂದ ಇಳಿದು ಬಂದ ನಕ್ಷತ್ರದ ದೇವತೆಯಾಗಿದ್ದೀಯ, ನೀನು ನಿಷ್ಕಲ್ಮಶವಾದ, ಅದ್ವಿತೀಯವಾದ, ಅಮೂಲ್ಯವಾದ ಆತ್ಮ, ನಿನಗೆ ಹುಟ್ಟು ಸಾವುಗಳಿಲ್ಲ, ನೀನು ಅನಂತನು, ಅನಂತದವರೆಗೆ ಇರುವವನು, ನಿನಗೆ ಭೂಮಿಯ ಮೇಲಿನ ಯಾವ ಭವಬಂಧನಗಳು, ಪಾಶಗಳೂ ಬಂಧಿಸಲು ಸಾಧ್ಯವಿಲ್ಲ. ನೀನು ಮುಕ್ತನು, ನೀನು ತೃಪ್ತನು, ನೀನು ಸ್ವಯಂ ಪ್ರಕಾಶ.
ಆನಂದವಾದ ಮನಸ್ಥಿತಿಯಲ್ಲಿ ಭಗವಂತನ ಸ್ವರೂಪವೇ ಆಗಿರುವ ಅದ್ವಿತೀಯ ಶಕ್ತಿಗಳನ್ನು ಹೊಂದಿರುವ ನಿಮ್ಮನ್ನು ನೀವು ಗಮನಿಸುತ್ತಿದ್ದೀರಿ. ಪುಟ್ಟ ಸೂರ್ಯನಂತೆ, ಸುಂದರವಾದ ಚಂದ್ರನಂತೆ, ಪ್ರಕಾಶಮಾನವಾದ ನಕ್ಷತ್ರದಂತೆ ಹೊಳೆಯುತ್ತಿರುವ ವ್ಯಕ್ತಿ ನೀವು. ನಿಮ್ಮನ್ನು ನೀವು ಸಂಪೂರ್ಣವಾಗಿ ಶುದ್ಧೀಕರಿಸಿಕೊಂಡಿದ್ದೀರಿ. ಭಗವಂತನ ಕೃಪೆಯು ನಿಮ್ಮ ಮೇಲೆ ಸದಾ ಇರುತ್ತದೆ, ಇದ್ದೇ ಇರುತ್ತದೆ ಎಂಬ ನಂಬಿಕೆಯಲ್ಲಿ, ಆನಂದವಾದ ಮನಸ್ಥಿತಿಯಲ್ಲಿ ನೀವು ಅಂದುಕೊಂಡಿದ್ದೆಲ್ಲ ಹಾಗೇ ಆಗುತ್ತದೆ. ಅದು ನಿಮ್ಮ ಹಕ್ಕು, ಅದು ನಿಮ್ಮಿಂದ ಸಾಧ್ಯ. ಸಂಪೂರ್ಣವಾದ ಶ್ರದ್ಧೆ, ಜೀವನ ಪ್ರೀತಿಯನ್ನು ಹೊಂದಿರುವ ನೀವು ನಿಧಾನವಾಗಿ ಧ್ಯಾನದಿಂದ ಹೊರಬರುತ್ತಿದ್ದೀರಿ. ಎಲ್ಲ ಗುರುಗಳಿಗೆ, ನಿಮ್ಮ ತಂದೆ ತಾಯಿಗಳಿಗೆ, ದೇವತೆಗಳಿಗೆ, ಏಂಜಲ್ಸ್, ಆಸ್ಟ್ರಲ್ ಮಾಸ್ಟರ್ಸ್ಗೆ ಧನ್ಯವಾದಗಳನ್ನು ಅರ್ಪಿಸಿ ನೀವು ಆಸ್ಟ್ರಲ್ ಮಾಸ್ಟರ್ಸ್, ದೇವತೆಗಳ ಸಹಾಯವನ್ನು ಸದಾ ಪಡೆದುಕೊಳ್ಳಬಹುದು. ನಿಮ್ಮನ್ನು ನೀವು ಹೀಲ್ ಮಾಡಿಕೊಳ್ಳಲು ದೇವತೆಗಳ ಸಹಾಯವನ್ನು ಪಡೆದುಕೊಳ್ಳಬಹುದು. ಎಲ್ಲ ರೀತಿಯಲ್ಲೂ ಗುಣಮುಖರಾಗಲು ದೇವತೆಗಳ ಸಹಾಯ ನಿಮಗೆ ದೊರೆತಿದೆ. ಸ್ವೀಕರಿಸುತ್ತಿದ್ದೀರಿ. ವಿಶ್ವಶಕ್ತಿಯ ಏಂಜಲ್ಸ್ಗಳ, ಆಸ್ಟ್ರಲ್ ಮಾಸ್ಟರ್ಸ್ಗಳ ದಿವ್ಯ ಶಕ್ತಿಯನ್ನು ಸ್ವೀಕರಿಸುತ್ತಿದ್ದೀರಿ. ನೀವು ಮುಕ್ತವಾಗಿ ನಿಮ್ಮ ಮನಸ್ಸಿನ ಬಾಗಿಲನ್ನು ಸಂಪೂರ್ಣವಾಗಿ ತೆರೆದಿದ್ದೀರಿ. ಕಣ್ಣು ಮುಚ್ಚಿ ನಿಶ್ಶಬ್ದರಾಗಿ ಕುಳಿತು ಧ್ಯಾನ ಸ್ಥಿತಿಯಲ್ಲಿ ನಿರಾಳವಾಗಿ ಕುಳಿತು ವಿಶ್ವಶಕ್ತಿಯ ಏಂಜಲ್ಸ್ಗಳ, ಆಸ್ಟ್ರಲ್ ಮಾಸ್ಟರ್ಸ್ಗಳ, ದೇವತೆಗಳ ಶಕ್ತಿಯನ್ನು ಸ್ವೀಕರಿಸುತ್ತಿದ್ದೀರಿ. ಸ್ವೀಕರಿಸಿ ತೆರೆದ ಪುಸ್ತಕದಂತೆ ನಿಮ್ಮನ್ನು ನೀವು ಮುಕ್ತರಾಗಿಸಿಕೊಂಡು ಯಥೇಚ್ಛವಾದ ವಿಶ್ವಶಕ್ತಿಯನ್ನು ಸ್ವೀಕರಿಸಿದ್ದೀರಿ. ನನ್ನಿಂದ ಎಲ್ಲವೂ ಸಾಧ್ಯ, ನಾನು ಎಲ್ಲವನ್ನೂ ಮಾಡಿಯೇ ತೀರುತ್ತೇನೆ. ನನ್ನ ಜೀವನ ಆನಂದ, ಸುಖ, ಸಂಪದ್ಭರಿತವಾಗಿದೆ ಎಂದು ಹೇಳಿಕೊಳ್ಳುತ್ತಿದ್ದೀರಿ. ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೀರಿ. ನಿತ್ಯ ಜೀವನದ ನಿಮ್ಮ ಉಪಯೋಗಕ್ಕೆ ಬರುವ ಪ್ರತಿಯೊಂದಕ್ಕೂ, ಪ್ರತಿಯೊಂದು ವ್ಯಕ್ತಿಗಳು, ಜೀವ ಜಂತುಗಳು, ಪ್ರಕೃತಿ, ಪ್ರತಿಯೊಂದಕ್ಕೂ ಕೃತಜ್ಞತೆಯನ್ನು ಸಲ್ಲಿಸಿ ನಿಮ್ಮ ಮನಸ್ಸಿಗೆ, ಆತ್ಮನಿಗೆ, ದೇಹಕ್ಕೆ, ದೇಹದ ಪ್ರತಿಯೊಂದು ಅಂಗಕ್ಕೂ, ತ್ವಚೆಗೆ, ಪಂಚೇಂದ್ರಿಯಗಳಿಗೆ, ಸೂಕ್ಷ್ಮೇಂದ್ರಿಯಗಳಿಗೆ, ಸೂಕ್ಷ್ಮ ಶರೀರಗಳಿಗೆ, ಕೋಶಗಳಿಗೆ, ಚಕ್ರಗಳಿಗೆ, ಮೆರಿಡಿಯನ್ಗಳಿಗೆ, 72,000 ನಾಡಿಗಳಿಗೆ, ಭಗವಂತ ಕೊಟ್ಟ ಬುದ್ಧಿ, ಜ್ಞಾನ ಎಲ್ಲವುದಕ್ಕೂ ನೀವು ಕೃತಜ್ಞತೆಯನ್ನು ಸಲ್ಲಿಸಿದ್ದೀರಿ. ಸಂಪೂರ್ಣವಾದ ಆನಂದವಾದ ಮನಸ್ಥಿತಿಯಲ್ಲಿ ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗಿ ಅವನ ಕೃಪೆಯಲ್ಲಿ, ಅವನ ರಕ್ಷಣೆಯಲ್ಲಿ ಬದುಕುತ್ತೇನೆ ಎಂದುಕೊಳ್ಳುತ್ತಾ ನೀವು ನಿಧಾನವಾಗಿ ಧ್ಯಾನದಿಂದ ಹೊರಬರ್ತಾ ಇದ್ದೀರಾ. ನಿಮ್ಮಲ್ಲಿ ಆತ್ಮವಿಶ್ವಾಸ, ನಂಬಿಕೆ, ವಾಕ್ಚಾತುರ್ಯ, ಬುದ್ಧಿವಂತಿಕೆ, ಅವೇರ್ನೆಸ್ ಎಲ್ಲ ಹೆಚ್ಚಾಗಿದೆ. ಧೈರ್ಯವಾದ ಮನಸ್ಥಿತಿಯನ್ನು ಹೊಂದಿರುವ ನೀವು, ಎಲ್ಲವನ್ನು ನಿಭಾಯಿಸುವ ಶಕ್ತಿ ಹೊಂದಿರುವ ನೀವು, ಮಗುವಿನಂತಹ ಮುಗ್ಧ ವ್ಯಕ್ತಿಯಾಗಿರುವ ನೀವು, ನಿಮ್ಮ ವ್ಯಕ್ತಿತ್ವವನ್ನು ವಿಕಸನಗೊಳಿಸಿಕೊಳ್ಳುತ್ತಾ, ನಿಮ್ಮ ಹೃದಯವನ್ನು ಶಾಂತಗೊಳಿಸಿಕೊಳ್ಳುತ್ತಾ, ನಿಮ್ಮ 2 ಕೈಕಾಲುಗಳನ್ನು ಕದಲಿಸಿ, ಸಡಿಲಿಸಿ, ಬಿಡಿಸಿಕೊಳ್ಳಿ. ಅಂಗೈಗಳನ್ನು ಉಜ್ಜಿ ಕಣ್ಣ ಮೇಲೆ ಇಟ್ಟುಕೊಳ್ಳಿ.
5 4 3 2 1 ನಿಮ್ಮ ಅಂಗೈಯನ್ನೇ ನೋಡುತ್ತಾ ಆನಂದವಾದ ಮನಸ್ಥಿತಿಯಲ್ಲಿ ಸಂತೋಷವಾಗಿ ಧ್ಯಾನದಿಂದ ಹೊರಬರ್ತಾ ಇದ್ದೀರಾ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು. ಎಲ್ಲರಿಗೂ ಒಳಿತಾಗಲಿ. ಆನಂದವಾಗಿ ಜೀವಿಸಿ, ಸಂತೃಪ್ತ ಜೀವನವನ್ನು ಸಾಗಿಸಿ ಮೋಕ್ಷವನ್ನು ಹೊಂದೋಣ. ಧನ್ಯವಾದಗಳು.